ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ವ್ಯಾಲೆಂಟೈನ್ಸ್ ಡೇಗೆ ಮನೆಯಲ್ಲಿ ಝೀರೋ ಇನ್ವೆಸ್ಟ್ಮೆಂಟ್ ಅಲ್ಲಿ ನಾವು ಯಾವ ರೀತಿ ಡೆಕೋರೇಷನ್ ಮಾಡ್ಕೋಬಹುದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಸೊ ಯಾವ್ದನ್ನು ಹೊರಗಡೆಯಿಂದ ಪರ್ಚೇಸ್ ಮಾಡೋದು ಬೇಡ. ಸೊ ಮನೆಯಲ್ಲೇ ಇರುವಂತಹ ಪ್ರಾಡಕ್ಟ್ ನ ಯೂಸ್ ಮಾಡಿಕೊಂಡು ಯಾವ ರೀತಿ ಸಿಂಪಲ್ ಆಗಿ ನಿಮ್ಮ ಒಂದು ಇಷ್ಟವಾದವರಿಗೆ ಲವನ್ಗೆ ಯಾವ ರೀತಿ ಸರ್ಪ್ರೈಸ್ ಕೊಡ್ಬೋದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಸೊ ಈ ಡೆಕೋರೇಷನ್ ಬರೀ ವ್ಯಾಲೆಂಟೈನ್ಸ್ ಡೇಗೆ ಅಂತ ಅಲ್ಲ, ಸೊ ನೀವು ಬರ್ತ್ಡೇಗೆ ಆನಿವರ್ಸರಿ ಕೂಡ ಡೆಕೋರೇಷನ್ ಮಾಡ್ಕೋಬಹುದು. ನಾನು ವಿಡಿಯೋ ಮಾಡ್ತಾ ಡೆಕೋರೇಷನ್ ಮಾಡೋದು ತೋರಿಸ್ತಾ ಸೊ ಸ್ವಲ್ಪ ಟಿಪ್ಸು ಐಡಿಯಾಸ್ನ ಕೂಡ ಕೊಡ್ತಾ ಹೋಗ್ತೀನಿ. ಸೊ ನಾನು ಇವಾಗ ಹೇಗೆ ಅರೇಂಜ್ ಮಾಡ್ತೀನಿ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಸೊ ಯಾವ್ಯಾವ ಥರ ಮಾಡ್ಕೋಬೋದು, ಏನೆಲ್ಲ ಗಿಫ್ಟ್ಸ್ ಕೊಡ್ಬೋದು, ಯಾವ ಥರ ಕೊಟ್ಟರೆ ಚೆನ್ನಾಗಿರುತ್ತೆ, ನನಗೆ ಇರುವಂಥ ಪ್ಲಾನಿಂಗ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಾ ಹೋಗ್ತೀನಿ. ಓಕೆನಾ, ಬನ್ನಿ ಈಗ ವಿಡಿಯೋನ ಶುರು ಮಾಡೋಣ. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣಿಸೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಹಾಲನ್ನು ಸೆಲೆಕ್ಟ್ ಮಾಡಿ. ಹಾಗೆ ನಾನು ಯಾವುದೇ ವಿಡಿಯೋ ಹಾಕಿದ್ರು ಕೂಡ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಓಕೆನಾ, ಬನ್ನಿ ಈಗ ವಿಡಿಯೋನ ಶುರು ಮಾಡೋಣ. ಸೊ ನಾನು ಎಲ್ಲಿ ಡೆಕೋರೇಟ್ ಮಾಡ್ಕೊತಾ ಇದ್ದೀನಿ ಏನು ಅಂತ ವಿಡಿಯೋನ ಮಾಡ್ಕೊಳ್ತಾ, ನಾನು ಡೆಕೋರೇಷನ್ ಮಾಡ್ಕೊಳ್ತಾ ಒನ್ ಬೈ ಒನ್ ನಿಮಗೆ ಎಕ್ಸ್ಪ್ಲೈನ್ ಮಾಡ್ಕೊಳ್ತಾ ಹೋಗ್ತೀನಿ. ನೋಡಿ, ನಾನು ಮೊದಲಿಗೆ ರೆಡ್ ಕಲರ್ ಕ್ಲಾತ್ನ ತೊಗೊಂಡಿದ್ದೀನಿ. ಸೊ 2 ವೇಲ್ಗಳನ್ನ ತಗೊಂಡು ಇಲ್ಲಿ ಕಿಟಕಿ ಹತ್ರ ನನಗೆ ಪ್ಲೇಸ್ ಇದೆ, ಸೊ ಅಲ್ಲಿ ಕಟ್ಕೊಂಡಿದ್ದೀನಿ. ಕೆಳಗಡೆ ಆ ಕಡೆ ಈ ಕಡೆ ಪಿಲ್ಲೋಗಳನ್ನ ಸಪೋರ್ಟ್ ತೊಗೊಂಡು ಹಾಕಿದ್ದೀನಿ. ನಿಮ್ಗೆ ಬೇಕು ಅಂದರೆ ಇಬ್ಬರು ಕುತ್ಕೊಳ್ಳೋ ಹಾಗಿದ್ರೆ ಇನ್ನೂ ಸ್ವಲ್ಪ ಅಗಲ ಮಾಡ್ಕೋಬೋದು. ಇಲ್ಲ ನಿಮಗೆ ವೇಲ್ಗಳು ಅವೈಲೇಬಲ್ ಇಲ್ಲ ಅಂದರೆ ರೆಡ್ ಕಲರ್ ಸ್ಯಾರಿ ಕೂಡ ತೊಗೋಬೋದು. ಸೊ ನಾನು ಇಲ್ಲಿ ವಿಡಿಯೋಗೋಸ್ಕರ ಮಾತ್ರ ತೋರಿಸ್ತಿರೋದು. ಬೇಕಾದರೆ ನಾನು ಡೆಕೋರೇಷನ್ ಮಾಡ್ಕೋಬೇಕಾದ್ರೆ, ನಾನು ವ್ಯಾಲೆಂಟೈನ್ಸ್ ಡೇನ ಡೆಕೋರೇಷನ್ ಮಾಡಬೇಕಾದ್ರೆ ಸ್ವಲ್ಪ ದೊಡ್ಡದೇ ತೊಗೋತೀನಿ. ಸೊ ಇವತ್ತು ವ್ಯಾಲೆಂಟೈನ್ಸ್ ಡೇ ಅಲ್ವಾ, ಸೊ ಹಾಗಾಗಿ ನಾನು ಈ ಥರ ನಿಮಗೆ ತೋರಿಸ್ತಾ ಇರೋದು. ಸೊ ನನ್ನ ಹತ್ರ ಈ ಥರ ಗ್ರೀನ್ ಕಲರ್ ಲೀವ್ಸ್ ಇದೆ. ನಾನು ಇವಾಗ ಏನೇನು ತೋರಿಸ್ತಾ ಇದ್ದೀನಿ ಸೊ ಇದೆಲ್ಲ ಕೂಡ ನಾನು ಮನೇಲಿರೋದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಬೆಳಕು ಕಡಿಮೆ ಇದೆ, ನಾನು ಮತ್ತೆ ಲೈಟ್ಸ್ ಹಾಕಿ ತೋರಿಸ್ತೀನಿ. ನಂತರ ಈ ಥರ ಗ್ರೀನ್ ಕಲರ್ ಲೀವ್ಸ್ನ ಡೆಕೋರೇಷನ್ ಮಾಡ್ಕೊಂಡ ನಂತರ ನಾನಿಲ್ಲಿ ರೋಸ್ ಪೆಟಲ್ಸ್ನ ತೊಗೊಂಡಿದ್ದೀನಿ. ಸೊ ಈ ಥರ ಬಿಡಿಸಿ ತೊಗೊಂಡಿದ್ದೀನಿ. ನಾನಿಲ್ಲಿ ಐ ಲವ್ ಯು ಅಂತ ಬರಿತಾ ಇದ್ದೀನಿ. ಸೊ ಈಗ ನೋಡ್ಕೋಬೋದು, ಸ್ವಲ್ಪ ಬೆಳಕು ಓಕೆ ಆಗಿದೆ. ಸೊ ನಾನು ಆಪೋಸಿಟಲ್ಲಿ ಕ್ಯಾಮ್ರಾ ಇಟ್ಟಿದ್ದೀನಿ, ವಿಂಡೋಯಿಂದ ಬೆಳಕು ಜಾಸ್ತಿ ಬರ್ತಾ ಇದ್ದಾರೆ. ಸೊ ಅದಕ್ಕೆ ಸ್ವಲ್ಪ ಬೆಳಕು ಕಡಿಮೆ ಅಂತ ಅನಿಸುತ್ತೆ ನಿಮಗೆ ವಿಡಿಯೋದಲ್ಲಿ. ಇಲ್ಲಿ ಹಾರ್ಟ್ ಅಂತ ಬರ್ಕೋತಾ ಇದ್ದೀನಿ ಅಲ್ವಾ, ಸೊ ಇಲ್ಲಿ ಐ ಲವ್ ಯು ಅಂತ ಬರ್ಕೊಂಡು ಸೆಂಟ್ರಲ್ಲಿ ಹಾರ್ಟ್ ಹಾಕ್ತಿದ್ದೀನಿ. ಸೊ ನಿಮ್ಗೆ ಏನಾದರೂ ಪ್ಲೇಸ್ ಇದ್ದರೆ ಈ ಹಾರ್ಟ್ನ ಇನ್ನೂ ಸ್ವಲ್ಪ ದೊಡ್ಡದಾಗಿ ಹಾಕ್ಕೊಂಡು ಇದ್ರ ಒಳಗಡೆ ನೀವು ಬೇಕಾದರೆ ನಿಮ್ಮ ಯಾರು ನಿಮ್ಗೆ ಇಷ್ಟಪಡ್ತಾರೆ, ಯಾರಿಗೆ ಸರ್ಪ್ರೈಸ್ ಕೊಡ್ತಾರೆ ಅವ್ರ ನೇಮ್ ಬರಿಬೋದು. ಇನ್ ಕೇಸ್ ಏನಾದರೂ ಬರ್ತ್ಡೇ ಇತ್ತು ಅಂತಂದರೆ ಹ್ಯಾಪಿ ಬರ್ಡೇ ಅಂತ ಬರಿಬೋದು. ಸೊ ಫುಲ್ ನೇಮ್ ಬರೆಯೋಕ್ಕಾಗಿಲ್ಲ ಅಂದರೂ ಕೂಡ ಹ್ಯಾಪಿ ಬರ್ಡೇ ಅಂತ HBD ಅಂತ ಬರೆದ್ರೂ ಕೂಡ ಆಗುತ್ತೆ. ಇಲ್ಲಿ ಐ ಲವ್ ಯು ಅಂತ ನಾನು ಬರ್ಕೋತಾ ಇದ್ದೀನಿ. ಸೊ ಆನಿವರ್ಸರಿಗಿದ್ರೆ ಸೊ ಇದೇ ಥರ ಕೂಡ ನೀವು ಡೆಕೋರೇಟ್ ಮಾಡ್ಕೋಬೋದು, ಐ ಲವ್ ಯು ಅಂತಲೇ ಬರಿಬೋದು. ನಿಮ್ಗೇನಾದರೂ ಬರ್ತ್ಡೇ ಇತ್ತು ಅಂದರೆ ಸೊ ಬರ್ಡೇ ಸ್ಪೆಷಲ್ ಆಗಿ ಡೆಕೋರೇಟ್ ಮಾಡ್ಕೋಬೋದು. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಪ್ರೇಟಾಗಿ ಬರ್ಡೇ ಕೂಡ ಯಾವ ರೀತಿ ಡೆಕೋರೇಷನ್ ಮಾಡ್ಕೋಬೋದು ಅಂತ ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ನಾನು. ಸೊ ನೆಕ್ಸ್ಟ್ ವಿಡಿಯೋ ತೋರಿಸ್ತೀನಿ ನಾನು. ಈಗ ಇದು ಬಂದು ಸ್ಪೆಷಲಾಗಿ ವ್ಯಾಲೆಂಟೈನ್ಸ್ ಡೇಗೆ ಅಂತಲೇ ಮಾಡ್ತಿರೋದು. ಈಗ ನೋಡ್ಬೋದು. ಸೊ ಐ ಲವ್ ಯು ಅಂತ ಬರ್ತಿದ್ದಾದಮೇಲೆ ಇಲ್ಲಿ ಬಂದು ನಾನು ನಮ್ಮ ಇಬ್ಬರು ಹೆಸರ ಸ್ಪೆಲ್ಲಿಂಗ್ನ ಹಾಕ್ತಾಯಿದ್ದೀನಿ, ಸ್ಟಾರ್ಟಿಂಗ್ ಲೆಟರೇ ಹಾಕ್ತಾಯಿದ್ದೀನಿ. ಸೊ ಇಲ್ಲಿ ಬಂದು ನಮ್ಮ ಹಸ್ಬೆಂಡ್ ನೇಮ್ ಬಂದು ರವಿ ಅಂತ ಬರುತ್ತೆ. ಸೊ ಹಾಗಾಗಿ ಹಾರ್ ಅಂತ ಬರ್ಕೋತಾ ಇದ್ದೀನಿ. ನಂತರ ನನ್ನ ಹೆಸರು ಬಂದು ಎಸ್, ಸೊ ಸುಪ್ರಿಯಾ ಎಸ್ ಅಂತ ಬರುತ್ತೆ. ಸೊ RS ಅಂತ ಬರ್ಕೋತಾ ಇದ್ದೀನಿ. ಇದೇ ಸೇಮ್ ನೀವು ನಿಮ್ಮ ಆ್ಯನಿವರ್ಸರಿಗೆ ಯೂಸ್ ಮಾಡ್ಕೋಬೋದು. ಆ್ಯನಿವರ್ಸರಿ ಟ್ಯಾಗ್ ಒಂದು ಹಾಕ್ಕೊಂಬಿಟ್ರೆ ಸಾಕು. ಈಗ ವ್ಯಾಲೆಂಟೈನ್ಸ್ ಡೇ ಅಲ್ವಾ, ಸೊ ಹಾಗಾಗಿ ನಾನು ಅದನ್ನು ತೋರಿಸ್ತಿಲ್ಲ. ನೀವು ಜಸ್ಟ್ ನಾನಿಲ್ಲಿ ಏನು ಹಿಂದೆ ಹಾಕಿದ್ದೀನಲ್ವ ವೇಲ್ಗಳು, ಸೊ ಅಲ್ಲಿ ಒಂದು ಟ್ಯಾಗ್ನ ಯೂಸ್ ಮಾಡಿದ್ರೆ ಸಾಕು. ವ್ಯಾಲೆಂಟೈನ್ಸ್ ಡೇಗೆ ಆಗಿರ್ಬೋದು, ಬರ್ಡೇಗೆ ಆಗಿರ್ಬೋದು, ಇನ್ನೆಲ್ಲ ಸೇಮ್ ಇದೇ ಥರ ಡೆಕೋರೇಟ್ ಮಾಡ್ಕೋಬೋದು. ಸೊ ನನ್ನ ಪ್ಲಾನಿಂಗ್ ಈ ಥರ ತೋರಿಸ್ತಿದ್ದೀನಿ. ಸೊ ನಿಮ್ಮ ಐಡಿಯಾ ಯೂಸ್ ಮಾಡಿಕೊಂಡು ಈ ವಿಡಿಯೋ ನೋಡಿಕೊಂಡು ನಿಮ್ಮ ಓನ್ ಕ್ರಿಯೇಟಿವಿಟಿಗಾಗೂ ಕೂಡ ಮಾಡ್ಕೋಬೋದು. ಇಲ್ಲಿ ನೋಡ್ಕೋಬೋದು, ನಾನು ಟೇಬಲ್ ಇಟ್ಟಿದ್ದೀನಿ. ಸೊ ಈ ಟೇಬಲ್ ನಿಮ್ಮ ಹತ್ರ ಯಾವ ಟೇಬಲ್ ಇದ್ರೆ ಅದನ್ನು ತಗೊಳ್ಳಿ. ಯಾವುದನ್ನೇ ರೀತಿಯಾಗಲಿ ನೀವು ಪರ್ಚೇಸ್ ಮಾಡೋಕ್ಕೆ ಹೋಗ್ಬೇಡಿ. ಸೊ ನಿಮ್ಮ ಹತ್ರ ಏನಿದೆಯೋ ಅದನ್ನೇ ಯೂಸ್ ಮಾಡ್ಕೋಬೋದು. ಈ ಥರ ಟೇಬಲ್ನ ಹಾಕ್ಕೊಂಡು ಇಲ್ಲಿ ರೋಸ್ ಪೆಟಲ್ಸ್ನ ಹಾಕೋತಾ ಇದ್ದೀನಿ. ರೋಸ್ ಪೆಟಲ್ಸ್ ಹಾಕ್ಕೊಂಡ ನಂತರ ಸೊ ನಿಮ್ಮ ಹತ್ರ ಕೇಕು ತರಿಸಿದ್ರೆ ಇಟ್ಕೊಳ್ಳಿ. ಆದರೆ ವ್ಯಾಲೆಂಟೈನ್ಸ್ ಡೇಗೆ ಆಗಿರ್ಬೋದು, ಬರ್ಡೇಗೆ ಆಗಿರ್ಬೋದು, ನಂತರ ಆನಿವರ್ಸರಿಗೆ ಆಗ್ಬೋದು, ಕೇಕ್ ಕಂಪಲ್ಸರಿ ಅಲ್ವಾ. ಸೊ ಕೇಕ್ ಒಂದು ತರಿಸಿ ಇಟ್ಕೊಳ್ಳಿ. ಈ ಥರ ನಾನು ಫ್ಲವರ್ನ ಡೆಕೋರೇಟ್ ಮಾಡಿ ಮನೇಲಿರೋದನ್ನು ಯೂಸ್ ಮಾಡ್ತಿದ್ದೀನಿ. ನೀವು ಅವತ್ತಾದರೆ ಆದಷ್ಟು ಬೊಕೆನ ತರಿಸೋಕ್ಕೆ ಟ್ರೈ ಮಾಡಿ. ಸೊ ಬೊಕೆ ಇದ್ದರೆ ಬೊಕೆನ ಯೂಸ್ ಮಾಡಿ, ಇಲ್ಲಾಂದರೆ ರೋಸಸ್ ಇರುತ್ತಲ್ವ, ಸೊ ದೊಡ್ಡ ರೋಸಸ್ನ ನೀವೇ ಬೊಕೆ ಥರ ಮಾಡಿಕೊಂಡು ಕೂಡ ಈ ಥರ ಇಟ್ಕೋಬೋದು. ಸೊ ನಾನು ಇದನ್ನು ಜಸ್ಟ್ ಇಲ್ಲಿ ಇಟ್ಟು ತೋರಿಸ್ತಾ ಇದ್ದೀನಿ. ನಿಮ್ಗೇನಾದರೂ ಹೇಳಿದ್ನಲ್ಲ, ಸೊ ಅವತ್ತಿನ ದಿನ ಕೇಕ್ ತರಿಸಿದ್ರೆ ಆ ಪ್ಲೇಸಲ್ಲಿ ಕೇಕ್ನ ಇಟ್ಟು ಸೊ ಈ ಥರ ಬೊಕೆನ ನೀವು ಇಲ್ಲಿ ಇಡ್ಬೋದು. ಬೊಕೆನಾಗಿರ್ಬೋದು, ಗಿಫ್ಟ್ಸ್ ಆಗಿರ್ಬೋದು, ಈ ಥರ ಇಲ್ಲಿ ಇಟ್ಕೋಬೋದು. ಆದರೆ ನಿಮಗೆ ಪ್ಲೇಸ್ ಇತ್ತು ಅಂದರೆ ಹಾರ್ಟ್ ಇನ್ನೂ ಸ್ವಲ್ಪ ದೊಡ್ಡದಾಗಿ ಹಾಕ್ಕೊಳ್ಳಿ. ಇಲ್ಲಿ ನಾನು ಬಂದು ಹಾಲಲ್ಲಿ ಡೆಕೋರೇಟ್ ಮಾಡಿ ತೋರಿಸ್ತಾ ಇರೋದು. ನೀವೇನಾದರೂ ರೂಮಲ್ಲಿ ಮಾಡ್ಕೋತೀರಾ ಅಂದರೆ ಸೊ ಮೈನ್ ಡೋರಿಂದ ನೀವು ಪಾತ್ ಅಂದರೆ ರೋಡ್ ಥರ ನೀವು ರೋಸಸ್ನ ಹಾಕಿ ಪಾತ್ ಥರ ಕೂಡ ಮಾಡ್ಕೋಬೋದು, ರೋಡ್ ಥರ ಕೂಡ ಹಾಕೋಬೋದು. ಇಲ್ಲಿ ನಾನು ನೆಕ್ಸ್ಟು
ಲೈಟಿಂಗ್ಸ್ನ ತೊಗೋತಾ ಇದ್ದೀನಿ. ಸೊ ರೀಸೆಂಟಾಗಿ ದೀಪಾವಳಿ ಹಬ್ಬ ಆಯ್ತಲ್ವಾ, ಸೊ ಲೈಟಿಂಗ್ಸ್ ಎಲ್ಲರ ಹತ್ರ ಇದ್ದೇ ಇರುತ್ತೆ. ಸೊ ಆ ದೀಪಾವಳಿ ಹಬ್ಬದಿಂದ ತೊಗೊಂಬಂದಿರೋ ಲೈಟಿಂಗ್ಸ್ನ ಇದಕ್ಕೂ ಕೂಡ ಯೂಸ್ ಮಾಡ್ಕೋಬೋದು. ಈ ಕಲರೇ ಬೇಕು, ಇದೇ ಬೇಕು ಅಂತಲ್ಲ, ನಿಮ್ಮ ಹತ್ರ ಯಾವುದೇದಿದೆಯೋ ಸೊ ರೆಡ್ಡಿಶ್ ಆಗಿ ಏನೇನಿರುತ್ತೆ ಎಲ್ಲ ಯೂಸ್ ಮಾಡ್ಕೋಬೋದು. ವ್ಯಾಲೆಂಟೈನ್ಸ್ ಡೇ ಅಂದರೆ ರೆಡ್ ಅಲ್ವಾ, ಸೊ ಹಾಗಾಗಿ ನಾನು ಲೈಟಿಂಗ್ಸ್ನ ತೊಗೊಂಡು ಹಾಕೋತಾ ಇದ್ದೀನಿ. ಇದು ಕೂಡ ಅಷ್ಟೇ, ನಾನು ಯಾವುದು ಪರ್ಚೇಸ್ ಮಾಡಿಲ್ಲ. ಸೊ ಇದು ಕೂಡ ನಾನು ದೀಪಾವಳಿ ಹಬ್ಬಕ್ಕೆ ತರಿಸಿದ್ದೇ ಇತ್ತು. ಸೊ ಅದನ್ನೇ ಇಲ್ಲಿ ಹಾಕೋತಾ ಇದ್ದೀನಿ. ನಿಮ್ಮ ಲೈಟಿಂಗ್ಸ್ ಯಾವ ಥರ ಇದೆ, ಎಲ್ಲ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅನಿಸುತ್ತೋ, ಸೊ ಅಲ್ಲಿ ನಿಮ್ಗೆ ಎಲ್ಲಿ ಇಷ್ಟ ಬರುತ್ತೋ ಅಲ್ಲೆಲ್ಲ ನೀಟಾಗಿ ಡೆಕೋರೇಷನ್ ಮಾಡಿಕೊಂಡು ನೀಟಾಗಿ ಲೈಟಿಂಗ್ಸ್ನ ಹಾಕ್ಕೊಳ್ಳಿ. ಇದು ಲೈಟಿಂಗ್ಸ್ ಏನಂತಂದರೆ ನಿಮಗೆ ನೈಟ್ ಟೈಮು ಲೈಟಿಂಗ್ಸ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಡೇ ಟೈಮ್ ಆಗಿರೋದ್ರಿಂದ ನಿಮ್ಗೆ ಅಷ್ಟೊಂದು ವ್ಯೂ ಚೆನ್ನಾಗಿ ಕಾಣಿಸ್ತಿರೋದಿಲ್ಲ. ನೈಟ್ ಟೈಮ್ ಆದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಂತರ ಈ ಥರ ದೀಪಗಳನ್ನ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ನಾನು ತೋರಿಸ್ನಲ್ಲ, ಸೊ ಈ ಥರ ಇದ್ದರೆ ತೊಗೊಳ್ಳಿ, ಆದಷ್ಟು ಈ ಥರದ್ದು ಯೂಸ್ ಮಾಡಿ. ಇಲ್ಲ ಅಂತಂದರೆ ಇದನ್ನು ನಾನು ಮನೇಲಿರೋದನ್ನೇ ಯೂಸ್ ಮಾಡಿ ಇಟ್ಕೋತಾ ಇದ್ದೀನಿ. ಸೊ ಹಾಗಾಗಿ ತೋರಿಸ್ತಾ ಇದ್ದೀನಿ ಇದನ್ನೇ. ನೀವು ದೀಪಗಳು ಎಷ್ಟು ಇಟ್ಕೋತಿರೋ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ದೀಪಗಳಾಗಿರ್ಬೋದು, ಕ್ಯಾಂಡಲ್ಸ್ ಆಗಿರ್ಬೋದು, ಇನ್ನು ಡಿಫ್ರೆಂಟಾಗಿ ದೀಪಾವಳಿ ಹಬ್ಬಕ್ಕೆ ಪರ್ಚೇಸ್ ಮಾಡೋದು ಇದಿರುತ್ತಲ್ವ, ಸೊ ತುಂಬ ಡೆಕೋರೇಟಿವ್ ಆಗಿರೋಂಥ ಕ್ಯಾಂಡಲ್ಸ್ ಎಲ್ಲ ಬರುತ್ತೆ ಇವಾಗ, ಅದನ್ನು ಯೂಸ್ ಮಾಡ್ಬೋದು. ಕ್ಯಾಂಡಲ್ಸ್ ವೈಟ್ ಕಲರ್ ಕ್ಯಾಂಡಲ್ಸ್ ಅಲ್ಲದೆ ಕಲರ್ ಕ್ಯಾಂಡಲ್ಸ್ ಬರುತ್ತೆ, ಸೊ ಅದನ್ನು ಯೂಸ್ ಮಾಡ್ಕೋಬೋದು. ಬರ್ಡೇಗೆ ಪುಟ್ಟ ಕ್ಯಾಂಡಲ್ಸ್ ಬರುತ್ತಲ್ವ, ಸೊ ಅದನ್ನು ಕೂಡ ಯೂಸ್ ಮಾಡ್ಕೋಬೋದು. ನಂತರ ಇದು ಹಾರ್ಟ್ ಶೇಪ್ ಇರುವಂಥದ್ದು, ನನ್ನ ಹತ್ರ ಒಂದು ಟೆಡಿ ಬೇರ್ ಥರ ಪುಟ್ಟದಿತ್ತು, ಸೊ ಅದನ್ನು ಕೂಡ ಇಲ್ಲಿ ಇಟ್ಕೋತಾ ಇದ್ದೀನಿ. ನೀವು ಇದನ್ನು ಇಡಲೇಬೇಕು ಅಂತಲ್ಲ, ಸೊ ನಿಮ್ಮ ಹತ್ರ ಇದ್ದರೆ ಇಟ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಇದನ್ನು ಕೂಡ ಅಷ್ಟೇ, ನನ್ನ ಹತ್ರ ಕಲರ್ಫುಲ್ಲಾಗಿ ಕಾಣಿಸುತ್ತೆ ಅಂತ ಸ್ವಲ್ಪ ಫ್ಲವರ್ಸ್ ಇತ್ತು, ಆರ್ಟಿಫಿಷಿಯಲ್ ಫ್ಲವರ್ಸ್ ಇರೋವಂಥ ಪ್ಲಾಂಟ್ಸ್ ಅದನ್ನು ಇಟ್ಕೋತಾ ಇದ್ದೀನಿ. ನಂತರ ಇಲ್ಲಿ ರೆಡ್ದು ಟೆಡಿ ಬೇರ್ ಒಂದು ಇಟ್ಕೋತಾ ಇದ್ದೀನಿ ಫೈನಲ್ ಆಗಿ. ಇಲ್ಲಿ ನಿಮ್ಮ ಹತ್ರ ಏನಾದರೂ ರೆಡ್ ಟೆಡಿ ಬೇರ್ ಇಲ್ಲ ಅಂದರೂ ಕೂಡ ನಿಮ್ಮ ಹತ್ರ ಯಾವ ಟೆಡಿ ಬೇರ್ ಇದ್ದರೆ ಅದನ್ನು ಯೂಸ್ ಮಾಡ್ಕೊಳ್ಳಿ. ಇಲ್ಲಿ ನಾರ್ಮಲಾಗಿ ಕುತ್ಕೋತೀವಲ್ವ, ಸೊ ಅಂದರೆ ಕೇಕ್ ಕಟ್ ಮಾಡಬೇಕಾದ್ರೂ ಕುತ್ಕೋತೀವಲ್ವ, ಸೊ ಹಾಗಾಗಿ ನಾನು ಟೆಡಿ ಬೇರ್ನ ಜಸ್ಟ್ ಇಟ್ಟು ತೋರಿಸ್ತಾ ಇದ್ದೀನಿ. ಸೊ ನಿಮ್ಗೆ ಆಗತ್ತೆ ಅಂದರೆ ಸೊ ಅಲ್ಲೇ ಊಟಕ್ಕೆ ಕೂಡ ಸ್ವಲ್ಪ ದೊಡ್ಡ ಟೇಬಲ್ ಹಾಕ್ಕೊಂಡು ಕ್ಯಾಂಡಲ್ ಲೈಟ್ ಡಿನ್ನರ್ ಥರ ಕೂಡ ಮಾಡ್ಕೋಬೋದು. ಇದು ಇನ್ನೊಂದು ಕೂಡ ಆಗುತ್ತೆ, ಬರ್ಡೇ ಡೆಕೋರೇಷನ್ ಅಲ್ಲದೆ ಬರ್ಡೇ, ವ್ಯಾಲೆಂಟೈನ್ಸ್ ಡೇ, ಆ್ಯನಿವರ್ಸರಿ ಅಲ್ಲದೆ ಕ್ಯಾಂಡಲ್ ಲೈಟ್ ಡಿನ್ನರ್ ಕೂಡ ನೀವು ಈ ಥರ ಅರೇಂಜ್ ಮಾಡ್ಕೋಬೋದು. ನಂತರ ಈ ಥರ ಗಿಫ್ಟ್ಗೆ ಅಂತ ನಾನೊಂದು 2 ಕಪಲ್ ಲಿಂಕ್ಸ್ನ ತೊಗೊಂಡಿದ್ದೀನಿ. ನೀವು ಯಾವ ಗಿಫ್ಟ್ನ ತೊಗೋತೀರೋ ಅದನ್ನು ಕೂಡ ಇಲ್ಲಿ ಇಟ್ಕೊಂಡು ಯೂಸ್ ಮಾಡ್ಕೋಬೋದು. ನೋಡ್ಬೋದು, ಈಗ ಲೈಟಿಂಗ್ಸ್ ಎಲ್ಲ ಹಾಕಿ ತೋರಿಸ್ತಾ ಇದ್ದೀನಿ. ಸೊ ಇದೇ ಥರ ಕ್ಯಾಂಡಲ್ ಲೈಟ್ ಡಿನ್ನರ್ ಕೂಡ ಅರೇಂಜ್ ಮಾಡ್ಕೋಬೋದು. ನಾನು ಕ್ಯಾಂಡಲ್ ಲೈಟ್ ಡಿನ್ನರೇ ಯಾವ ರೀತಿ ಮಾಡ್ಕೊಂಡಿದ್ದೆ ನಮ್ಮ ಆನಿವರ್ಸರಿಗೆ ಅಂತ ಕೂಡ ನಾನು ವೀಡಿಯೋನ ಹಾಕಿದ್ದೀನಿ. ಆ ವಿಡಿಯೋ ಏನಾದರೂ ಇಂಟ್ರೆಸ್ಟ್ ಇದೆ ಒಂದ್ಸಲಿ ಚೆಕ್ ಮಾಡಿ, ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೂಡ ಪ್ರೊವೈಡ್ ಮಾಡಿರ್ತೀನಿ. ಕ್ಯಾಂಡಲ್ ಲೈಟ್ ಡಿನ್ನರ್ ಮನೆಯೆಲ್ಲ ಯಾವ ರೀತಿ ಮಾಡ್ಕೋಬೋದು ಅಂತ, ಅದು ಒಂಥರ ಡಿಫ್ರೆಂಟಾಗಿ ಡೆಕೋರೇಷನ್ನ ಮಾಡಿದ್ದೆ, ಸೊ ಅದನ್ನು ಕೂಡ ತೋರಿಸ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಬಲೂನ್ಸ್ನ ಯೂಸ್ ಮಾಡಿಕೊಂಡು ಕೂಡ ಯಾವ ರೀತಿ ಡೆಕೋರೇಷನ್ ಮಾಡ್ಕೋಬೋದು ಬರ್ಡೇಗೆ, ಆ್ಯನಿವರ್ಸರಿಗೆ ಎಲ್ಲ ಅಂತ ಕೂಡ ನಾನು ವಿಡಿಯೋನ ತೋರಿಸ್ತೀನಿ. ಸೊ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆಯೇ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣಿಸೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನೋಡಿ, ಈ ಥರ ಬಂದಿದೆ ಕಂಪ್ಲೀಟಾಗಿ ವ್ಯೂ, ಇನ್ನೊಂದ್ಸಲಿ ನೋಡ್ಕೊಂಬಿಡಿ. ಮುಂದಿನ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ.